ಅನುಕೂಲವಾಗುವಂತಹ ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ವಿಹಿತವಾದಂತಹ ಒಂದು ಅಳತೆಯನ್ನು ನಿವೇಶನದ 4 ಮೂಲೆಗಳ ಒಂದು ವಿಸ್ತೀರ್ಣ ಇದು ನಾವು ತೆಗೆದುಕೊಳ್ಳುವಂತಹ ಆಯ ಶುಭ ಆಯ ಆಗಿರಬೇಕು. ಮೊದಲಲ್ಲಿ ವೃಷಭಾಯ, ಹಾಗೆ ವಾಯವ್ಯದಲ್ಲಿ ಖರಾಯ, ಉತ್ತರಕ್ಕೆ ಗಜಾಯ. ವಿಶೇಷವಾಗಿ ಪೂರ್ವಾದಿ ದಿಕ್ಕುಗಳಿಗೆ ಬರುವಂತಹ ಧ್ವಜಾಯ, ಸಿಂಹ. ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದು ಅಂತಂದರೆ, ಈ ರಾಜರ ಅರಮನೆ ಅಂದರೆ ರಾಜರು ಅರಮನೆಯನ್ನು ಕಟ್ಟುವಂಥ ಸಿಂಹಾಯದ ಅಳತೆಯನ್ನು ತೆಗೆದುಕೊಂಡು ಮಲಗುವ ಕೋಣೆಯನ್ನು, ಶ್ವಾನಾಯದ ಅಳತೆಯನ್ನು ತೆಗೆದುಕೊಂಡು ಆಯುಧಾಗಾರ, ಇದನ್ನು ಎಲ್ಲ ಆಯಗಳು ಬರುವಂತಹ ಕಟ್ಟಡವನ್ನು ನಿರ್ಮಿಸುವುದು ಇವತ್ತಿನ ಕಾಲದಲ್ಲಿ ಇದು ಕಷ್ಟ. ಈ ಪೂರ್ವಾದಿ ಮುಖ್ಯ ದಿಕ್ಕುಗಳಿಗೇನು ಶುಭವಾದ ಆಯಗಳಂತ ನಾನು ಹೇಳಿದ್ನಲ್ವ, ಈ ಸಂದರ್ಭದಲ್ಲಿ ಎಲ್ಲ ಪಂಚಾಂಗಗಳಲ್ಲಿ ಆಯಗಳು, ವಿಸ್ತೀರ್ಣಗಳು ಅದಕ್ಕೆ ಸಂಬಂಧಪಟ್ಕೊಂಡು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಯಾವುದೇ ವಾಸ್ತುಶಾಸ್ತ್ರಜ್ಞ ಇರ್ಬೋದು, ಆಯವನ್ನು ನಾವೇ ಹೇಗೆ ಗುರುತಿಸ್ಬೋದು, ಕಂಡುಹಿಡಿಬೋದು ಅನ್ನೋದನ್ನು ಈಗ ನಾವು ನೋಡೋಣ. ಆ ಬಾಗಿಸಿ ಬಂದ ಶೇಷ, ಇಲ್ಲಿ ನೋಡ್ಕೊಳ್ಳಿ, ಬಾಗಿಸಿ ಬಂದ ಶೇಷ ಒಂದಾದರೆ ಧ್ವಜಾಯ. ಯಾವುದೇ ವಾಸ್ತುಶಾಸ್ತ್ರದಲ್ಲಿ ಹೇಳೋದಿಲ್ಲ. ಹಸ್ತ ಅಂತಂದರೆ ಒಂದು ಕೈ, ಯಜಮಾನನ ಕೈ ಅಳತೆ ಬಾಗಿಸುವಂಥದ್ದು. ಆಗ ಬಾಗಿಸಿದಾಗ ಶೇಷ ಎಷ್ಟು ಬರ್ತಾ ಇದೆ ಇಲ್ಲ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾವು ಆಯಗಳು ಎನ್ನುವ ಒಂದು ವಿಷಯಗಳ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಕಟ್ಟಡಗಳನ್ನು, ದೇವಾಲಯವನ್ನು, ಔದ್ಯೋಗಿಕ ಕ್ಷೇತ್ರವನ್ನು ನಿರ್ಮಾಣ ಮಾಡುವ ಒಂದು ಸಂದರ್ಭದಲ್ಲಿ ನಮಗೆ ಅನುಕೂಲವಾಗುವಂತಹ ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ವಿಹಿತವಾದಂತಹ ಒಂದು ಅಳತೆಯನ್ನು ತೆಗೆದುಕೊಳ್ಳುವುದಕ್ಕೆ ಇದಕ್ಕೆ ಆಯ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಆಯ ಅಂತಂದರೆ ಒಂದು ಕಟ್ಟಡ ಅಥವಾ ನಿವೇಶನದ 4 ಮೂಲೆಗಳ ಒಂದು ವಿಸ್ತೀರ್ಣ, ಇದಕ್ಕೆ ಆಯ ಅಂತ ಹೇಳ್ತಾರೆ. ಇಲ್ಲಿ ಆಯಗಳು ಒಂದು ಕಟ್ಟಡದ ಅಥವಾ ನಿವೇಶನದ ಆತ್ಮ ಇದ್ದಂತೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ಆಯ ಶುಭ ಆಯ ಆಗಿರಬೇಕು. ಇಲ್ಲಿ ಆಯಗಳು ಒಟ್ಟು 8, ಅಂದರೆ ಪೂರ್ವಾದಿ ದಿಕ್ಕು ಹಾಗೂ ಉಪದಿಕ್ಕುಗಳಿಗೆ ಅನ್ವಯಿಸುವಂತೆ 8 ಆಯಗಳಿದೆ. ಇದನ್ನು ಈಗ ನೋಡೋಣ. ನೋಡಿ ವೀಕ್ಷಕರೇ, ಪೂರ್ವದಲ್ಲಿ ಧ್ವಜಾಯ, ಪೂರ್ವಕ್ಕೆ ಬರುವಂಥದ್ದು ಧ್ವಜಾಯ. ಆನಂತರ ಆಗ್ನೇಯಕ್ಕೆ ಬರುವಂಥದ್ದು ಧೂಮಾಯ, ಆನಂತರ ದಕ್ಷಿಣದಲ್ಲಿ ಸಿಂಹಾಯ, ಹಾಗೆ ನೈಋತ್ಯದಲ್ಲಿ ಶ್ವಾನಾಯ, ಮತ್ತು ಪಶ್ಚಿಮದಲ್ಲಿ ವೃಷಭಾಯ, ಹಾಗೆ ವಾಯವ್ಯದಲ್ಲಿ ಖರಾಯ, ಉತ್ತರಕ್ಕೆ ಗಜಾಯ, ಆನಂತರ ಈಶಾನ್ಯಕ್ಕೆ ವಾಯಸಾಯ ಅಥವಾ ಕಾಕಾಯ ಅಂತಲೂ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಮುಖ್ಯವಾಗಿ ಗ್ರಂಥಗಳಲ್ಲಿ ವಾಯಸಾಯ ಅಂತ ಇದೆ. ಹೀಗೆ 8 ಆಯಗಳಿರ್ತಾ ಇದೆ. ಇಲ್ಲಿ ವಿಶೇಷವಾಗಿ ಪೂರ್ವಾದಿ ದಿಕ್ಕುಗಳಿಗೆ ಬರುವಂತಹ ಧ್ವಜಾಯ, ಸಿಂಹಾಯ, ವೃಷಭಾಯ, ಗಜಾಯ, ಹೀಗೆ ಈ ಆಯಗಳು ಶುಭವಾದಂಥದ್ದು. ಅಂತಂದರೆ ನಾವು ಗೃಹ ನಿರ್ಮಾಣಕ್ಕೆ ಇದೇ ರೀತಿಯಾಗಿ ಅಂತಂದರೆ ಇಲ್ಲಿ ಬೀದಿಗಳಿಗೆ ಅನ್ವಯಿಸುವಂತೆ ಶುಭವಾದ ಮುಖ್ಯ ದಿಕ್ಕುಗಳಿಗೆ ಬರುವಂತಹ ಆಯಗಳನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಈ ಉಪದಿಕ್ಕುಗಳು ಅಂತಂದರೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಇಲ್ಲಿ ಬರುವಂತಹ ಧೂಮಾಯ, ಶ್ವಾನಾಯ, ಖರಾಯ ಮತ್ತು ವಾಯಸಾಯ ಅಂತಿದೆಯಲ್ವ, ಇದು ಸಾಮಾನ್ಯವಾಗಿ ವರ್ಜಗೊಳಿಸುವಂಥದ್ದೇ ಒಳ್ಳೆಯದು. ಆದರೆ ನೋಡಿ ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ದು ಅಂತಂದರೆ, ಈ ರಾಜರ ಅರಮನೆ ಅಂದರೆ ರಾಜರು ಅರಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಈ 8 ಆಯಗಳನ್ನು ಬಳಸಿ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಿದ್ದರು ಅನ್ನೋದು
ಗ್ರಂಥಗಳಲ್ಲಿ ನಮಗೆ ತಿಳಿದು ಬರುತ್ತಾ ಇದೆ. ಅದು ಹೇಗೆ ಅಂತಂದರೆ, ಆಗಿನ ಕಾಲದಲ್ಲಿ ಧ್ವಜಾಯದಿಂದ, ಅಂದರೆ ಧ್ವಜಾಯಕ್ಕೆ ಏನು ಅಳತೆ ಬರುತ್ತಾ ಅದನ್ನು ಉಪಯೋಗಿಸ್ಕೊಂಡು ಸ್ನಾನದ ಮನೆಯನ್ನು, ಹಾಗೆ ಧೂಮಾಯ ಈ ಅಳತೆಯಿಂದ ಅಡಿಗೆ ಮನೆಯನ್ನು, ಸಿಂಹಾಯದ ಅಳತೆಯನ್ನು ತೆಗೆದುಕೊಂಡು ಮಲಗುವ ಕೋಣೆಯನ್ನು, ಶ್ವಾನಾಯದ ಅಳತೆಯನ್ನು ತೆಗೆದುಕೊಂಡು ಆಯುಧಾಗಾರ ಇದನ್ನು ಮಾಡ್ತಿದ್ದರು. ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ವೃಷಭಾಯ ಅಳತೆಯನ್ನು ತೆಗೆದುಕೊಂಡು ಊಟದ ಮನೆಯನ್ನು, ಹಾಗೆ ವಾಯುವ್ಯದಲ್ಲಿ ಖರಾಯ ಅಳತೆಯನ್ನು ತೆಗೆದುಕೊಂಡು ಗೋಶಾಲೆ ದನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ತಿದ್ದರು. ಅದೇ ರೀತಿಯಾಗಿ ಉತ್ತರದಲ್ಲಿ ಗಜಾಯ ಅಳತೆಯನ್ನು ತೆಗೆದುಕೊಂಡು ಖಜಾನೆಯನ್ನು ಮಾಡ್ತಿದ್ದರು. ಹಾಗೆ ಈಶಾನ್ಯದಲ್ಲಿ ವಾಯಸಾಯ ಇದರ ಅಳತೆಯಿಂದ ಪೂಜಾ ಮಂದಿರವನ್ನು ನಿರ್ಮಾಣ ಮಾಡ್ತಿದ್ದರು ಎನ್ನುವುದು ತಿಳಿದು ಬರುತ್ತಾ ಇದೆ. ಈಗ ನಾವು ಈ ರೀತಿಯಾಗಿ ಎಲ್ಲ ಆಯಗಳು ಬರುವಂತಹ ಕಟ್ಟಡವನ್ನು ನಿರ್ಮಿಸುವುದು ಇವತ್ತಿನ ಕಾಲದಲ್ಲಿ ಇದು ಕಷ್ಟ. ಏಕೆಂತಂದರೆ ನಮಗೆ ಲಭಿಸುವಂತಹ ಚಿಕ್ಕದು ಅಂತಂದರೆ ಇಲ್ಲಿ 30-40 40-60 ಹೀಗೆ ಚಿಕ್ಕ ಒಂದು ನಿವೇಶನದ, ಅಂದರೆ ಒಂದು ಜಾಗದಲ್ಲಿ ಎಲ್ಲ ಆಯಗಳು ಬರುವಂತೆ ಕಟ್ಟಡವನ್ನು ಕಟ್ಟಲಿಕ್ಕೆ ಶಕ್ಯ ಇಲ್ಲ. ಇಲ್ಲಿ ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ನಾವು ಈ ಪೂರ್ವಾದಿ ಮುಖ್ಯ ದಿಕ್ಕುಗಳಿಗೇನು ಶುಭವಾದ ಆಯಗಳಂತ ನಾನು ಹೇಳಿದ್ನಲ್ವ, ಧ್ವಜಾಯ, ಸಿಂಹಾಯ, ವೃಷಭಾಯ, ಗಜಾಯ, ಇವುಗಳನ್ನು ಬಳಸಿ ನಾವು ಕಟ್ಟಡವನ್ನು, ಸಂಪೂರ್ಣ ಕಟ್ಟಡವನ್ನು ಒಂದೇ ಆಯದಲ್ಲಿ ಇಟ್ಕೊಂಡು ಕಟ್ಟಡವನ್ನು ನಿರ್ಮಿಸಬೇಕು. ಇದರಿಂದ ಸುಖ ಸಮೃದ್ಧಿ ನಮಗೆ ಪ್ರಾಪ್ತಿಯಾಗ್ತದೆ. ವೀಕ್ಷಕರೇ, ಇಲ್ಲಿ ಆಯಗಳನ್ನು ನಾವು ಒಂದು ವೇಳೆ ಒಂದು ಜಾಗದಲ್ಲಿ ಕಟ್ಟಡವನ್ನು, ದೇವಾಲಯವನ್ನು, ಔದ್ಯೋಗಿಕ ಕ್ಷೇತ್ರವನ್ನು ನಿರ್ಮಾಣ ಮಾಡುವ ಒಂದು ಸಂದರ್ಭದಲ್ಲಿ ನಮಗೆ ಆಯಗಳು ಅಂತಂದರೆ ವಿಸ್ತೀರ್ಣ, ಅಂದರೆ ವಿಸ್ತೀರ್ಣಗಳ ಅಳತೆಯನ್ನು ನಾವು ತೆಗೆದುಕೊಳ್ತೀವಿ. ಇಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಪಂಚಾಂಗಗಳಲ್ಲಿ ಆಯಗಳು, ವಿಸ್ತೀರ್ಣಗಳು ಅದಕ್ಕೆ ಸಂಬಂಧಪಟ್ಕೊಂಡು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಯಾವುದೇ ವಾಸ್ತುಶಾಸ್ತ್ರಜ್ಞ ಇರ್ಬೋದು ಅಥವಾ ತಿಳಿದವರಿಂದ ನೀವು ಅದನ್ನು ತೆಗೆದುಕೊಳ್ಬೋದು. ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಂತಂದರೆ ನಾವು ಕಟ್ಟುವಂಥ ಮನೆಗೆ ನಾವೇ, ಅಂದರೆ ವಿಸ್ತೀರ್ಣವನ್ನು ನೋಡಿಕೊಂಡು ನಾವೇ ಒಂದು ಆಯವನ್ನು ಗುರುತಿಸಿ, ಅಂದರೆ ಶುಭ ಆಯವನ್ನು ನಾವೇ ಹೇಗೆ ಗುರುತಿಸ್ಬೋದು, ಕಂಡುಹಿಡಿಬೋದು ಅನ್ನೋದನ್ನು ಈಗ ನಾವು ನೋಡೋಣ. ಇದಕ್ಕೊಂದು ಸೂತ್ರ ಅಂತಂದರೆ, ನಾವು ಮನೆಯ ಉದ್ದ ಮತ್ತು ಅಗಲ ಎಷ್ಟು ತಗೋತೀವಲ್ವ ಇದನ್ನು ಗುಣಿಸ್ಬೇಕು. ಉದ್ದ ಗುಣಿಸು ಅಗಲ, ಆಗ ಆ ಉದ್ದ ಗುಣಿಸು ಅಗಲ ಬಂದಾಗ ಒಂದು ಕ್ಷೇತ್ರಫಲ ಅಂತಂದರೆ ಟೋಟಲ್ ಎಷ್ಟು ಅಂತ ಬರುತ್ತೆ. ಅದಕ್ಕೆ ಬಂದಂತಹ ಆ ಕ್ಷೇತ್ರಫಲಕ್ಕೆ 9ರಿಂದ ಗುಣಿಸಬೇಕು. ಆಗ ಆ ಪುನಃ 9ರಿಂದ ನೀವು ಗುಣಿಸಿದಾಗ ಏನು ಬರುತ್ತಲ್ವ, ಆ ಉತ್ತರಕ್ಕೆ 8ರಿಂದ, ಅಂದರೆ 8 ಆಯಗಳಿದೆಯಲ್ವ, ಒಟ್ಟು 8 ಆಯಗಳು, ಅದರಿಂದ ಭಾಗಿಸುವಂಥದ್ದು. ಆ ಭಾಗಿಸಿ ಬಂದ ಶೇಷ, ಇಲ್ಲಿ ನೋಡ್ಕೊಳ್ಳಿ, ಭಾಗಿಸಿ ಬಂದ ಶೇಷ ಒಂದಾದರೆ ಧ್ವಜಾಯ, ಎರಡಾದರೆ ಧೂಮಾಯ, ಮೂರಾದರೆ ಸಿಂಹಾಯ, ನಾಲ್ಕಾದರೆ ಶ್ವಾನಾಯ, ಐದಾದರೆ ವೃಷಭಾಯ, ಆರಾದರೆ ಖರಾಯ, ಏಳಾದರೆ ಗಜಾಯ, ಎಂಟಾದರೆ ವಾಯಸಾಯ. ಹೀಗೆ ನಾವು ಕ್ಷೇತ್ರಫಲದಿಂದ ಯಾವ ಆಯಗಳು, ಶುಭ ಆಯಗಳು ನಮಗೆ ಬೇಕಾದಂತೆ ನಾವು ಕಂಡುಹಿಡ್ಕೋಬೋದು. ಅದೇ ರೀತಿಯಾಗಿ ನಾನು ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ನೋಡಿ. ನಾವು ತೆಗೆದುಕೊಂಡಂಥ ಸೈಟಿಂದು ಅಂದರೆ ವಿಸ್ತೀರ್ಣ, ಜಾಗದ ವಿಸ್ತೀರ್ಣ 31. ಇಲ್ಲಿ ಏನು ಇನ್ನೊಂದು ವಿಷಯ ಅಂತಂದರೆ, ಇಲ್ಲಿ ಬರುವಂಥದ್ದು ಫೀಟೋ ಅಥವಾ ಮೀಟರೋ ಈ ರೀತಿಯಾಗಿ ಸಾಮಾನ್ಯವಾಗಿ ಯಾವುದೇ ವಾಸ್ತುಶಾಸ್ತ್ರದಲ್ಲಿ ಹೇಳೋದಿಲ್ಲ. ಹಸ್ತ ಅಂತಂದರೆ ಒಂದು ಕೈ, ಯಜಮಾನನ ಕೈ ಅಳತೆ ಹಸ್ತ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅದೇ ಲೆಕ್ಕದಲ್ಲೇ ಎಲ್ಲ ಇಲ್ಲಿ ಬರುವಂತಹ ಗಣಿತಗಳು ಅದೇ ರೀತಿಯಿಂದಲೇ ನಡೀತದೆ. ಇಲ್ಲಿ ನೋಡಿ, 31 ಉದ್ದ, 27 ಅಗಲ ಅಂತ ನಾನು ತೊಗೊಂಡಿದ್ದೀನಿ. ಈಗ 31 ಗುಣಿಸು 27, ಇಲ್ಲಿ ಉದ್ದ 31, ಅಗಲ 27, ಇದನ್ನು ಗುಣಿಸಿದಾಗ ಎಷ್ಟು ಬಂತು?
837 ಬಂತು. ಈ ಬಂದಂತಹ 837 ಇದೆಯಲ್ವಾ, ಇದಕ್ಕೆ 9ರಿಂದ ಪುನಃ ಗುಣಿಸಬೇಕು. 9ರಿಂದ ಗುಣಿಸಿದಾಗ ಇಲ್ಲಿ ನೋಡಿ 7533 ಬಂತು. ಆಯಿತಾ? ಬಂದಂತಹ ಈ ಸಂಖ್ಯೆಗೆ 8ರಿಂದ ಭಾಗಿಸುವಂಥದ್ದು. ಆಗ ಭಾಗಿಸಿದಾಗ ಶೇಷ ಎಷ್ಟು ಬರ್ತಾ ಇದೆ? ಇಲ್ಲಿ ನೋಡಿ 5 ಬರ್ತಾ ಇದೆ. ಅಂತಂದರೆ 5 ಯಾವುದು? ವೃಷಭಾಯ. ಇಲ್ಲಿ ಸಾಮಾನ್ಯವಾಗಿ ನಮಗೆ ಈಸಲ್ಲಿ ನಾವು ತಿಳ್ಕೊಬೋದು ನೋಡಿ. 1 3 5 7 ಅಂದರೆ ಇದು ಇಷ್ಟು ಶುಭಾಯಗಳು, ಅಂದರೆ ಬೆಸ ಸಂಖ್ಯೆಯಲ್ಲಿ ಬರುವಂಥದ್ದಿಷ್ಟು ಶುಭಾಯಗಳ ಅಳತೆ ನಮಗೆ ಸಿಗ್ತಾ ಇದೆ. ಹೀಗೆ ನಾವು ಸಹ ಈ ಆಯಗಳನ್ನು ಕಂಡು ಹಿಡ್ಕೋಬಹುದು ಈ ರೀತಿಯಿಂದ. ವೀಕ್ಷಕರೇ, ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ಕಂಡುಹಿಡಿದಂತಹ ಕ್ಷೇತ್ರಫಲಕ್ಕೆ ಅಂದರೆ ಶುಭ ಆಯಕ್ಕೆ ನಮ್ಮ ನಕ್ಷತ್ರಕ್ಕೆ ಅನುಕೂಲವಾಗುವಂತಹ ಇಲ್ಲಿ ವಾರ, ತಿಥಿ, ನಕ್ಷತ್ರ, ಯೋಗ, ಆನಂತರ ಆಯವ್ಯಯ ಮತ್ತು ಆಯಸ್ಸು, ಹೀಗೆ ಬೇರೆ ಬೇರೆಯಾಗಿ ಕಂಡುಹಿಡಿಯಲಿಕ್ಕೆ ಪುನಃ ಇರ್ತಾ ಇದೆ. ಇದನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ.